ನೋಡಿ, ಇವತ್ತು ಕೆಎ ಭೇಟಿ ಕೊಟ್ಟಿದ್ದೀವಿ. ಕಾರಣ ಇಷ್ಟೇ, ನಿನ್ನೆಯಿಂದ ತುಂಬಾ ಜನ ಆಸ್ಪಿರೆಂಟ್ಸ್ ಕರೆ ಮಾಡಿದ್ರು. ಏನು ಅಂತಂದ್ರೆ, ಈಗ ಪೊಲೀಸ್ ನೋಟಿಫಿಕೇಶನ್ ಆಗಿದೆ, ಪೊಲೀಸ್ ರಿಕ್ರೂಟ್ಮೆಂಟ್ ಕೆಎ ಕಡೆಯಿಂದ. ಸೊ ಯಾರೆಲ್ಲ ಅರ್ಜಿಯನ್ನ ಸಲ್ಲಿಸ್ತಾ ಇದ್ರೆ ಆಸ್ಪಿರೆಂಟ್ಸ್ಗೆ ತುಂಬಾ ಸಮಸ್ಯೆ ಆಗ್ತದೆ. ಯಾಕೆಂತಂದ್ರೆ ಕೆಲವೊಂದು ಆಧಾರ್ ಕಾರ್ಡ್ ವೆರಿಫೈ ಆಗ್ತದೆ, ಕೆಲವೊಂದು ಸಮಸ್ಯೆಗಳಿದೆ, ಟೆಕ್ನಿಕಲಿ ಪ್ರಾಬ್ಲಮ್ಸ್ ಇತ್ತು. ಸೊ ಅದ್ರ ಜೊತೆ ಇನ್ನೊಂದು ಅಂತಂದ್ರೆ, ಈಗ ಏನು ಪರೀಕ್ಷೆ ನಿಗದಿಯಾಗಿರುವಂತಹ ದಿನಾಂಕ ಆಗಸ್ಟ್ 2ನೇ ತಾರೀಕೆ. ಸೊ ಇನ್ನೊಂದು ಪರೀಕ್ಷೆ ಅಂದ್ರೆ SBI PO ಎಕ್ಸಾಮ್ ಕೂಡ ಇರೋದ್ರಿಂದ ಅಲ್ಲಿ ಸ್ವಲ್ಪ ಎಕ್ಸಾಮ್ದು ಡೇಟ್ ನಮಗೆ ಸಮಸ್ಯೆ ಆಗ್ತದೆ. ಕಾರಣ ಈಗ ನೋಡಿ, ಕೇಂದ್ರ ಸರ್ಕಾರದಲ್ಲಿ ಯಾವುದೇ ಒಂದು ಸೆಂಟ್ರಲ್ ಗವರ್ಮೆಂಟ್ ಎಕ್ಸಾಮ್ಸ್ ಆಗಿರ್ಬೋದು, ಮೊದಲೇ ಇವೆಂಟ್ ಆಫ್ ಕ್ಯಾಲೆಂಡರ್ ಇರುತ್ತೆ, ಡೇಟ್ ನಿಗದಿ ಆಗಿರುತ್ತೆ. ಬಟ್ ನಮ್ಮಲ್ಲೇ ಹಂಗಿರಲ್ಲ. ಸೊ ಹಂಗಾಗಿ ಇಲ್ಲಿ ದಿನಾಂಕ ನಿಗದಿ ಆಗಿದೆ. ಸೊ ಅದ್ರ ಬಗ್ಗೆ ನಾವು ಕೆಎ ನಿರ್ದೇಶಕರಿಗೆ ಮನವಿ ಕೊಟ್ಟಿದ್ದೀವಿ. ಸೊ ಅವರು ನೋಡೋಣ, ಅದ್ರ ಬಗ್ಗೆ ನಾವು ಕ್ರಮ ತಗೊಳ್ತೀವಿ ಅಂತ ಹೇಳಿದಾರೆ. ಅಂದ್ರೆ ಅದು ಯಾವ ರೀತಿ ಮಾಡ್ತಾರೆ ನೋಡ್ಬೇಕು. ಅಂಡ್ ಇನ್ನೊಂದು ಅಂತಂದ್ರೆ, ಮುಖ್ಯವಾಗಿ ಈಗ KSP ಏನ್ ಮಾಡ್ತಾ ಇರುತ್ತೆ, ಪರೀಕ್ಷೆ ನಡೆಸುವಂತ ನಿಯಮದ ಪ್ರಕಾರ 2 ಸಪರೇಟ್ ಪರೀಕ್ಷೆ ಮಾಡ್ತಾ ಇತ್ತು. ಅಂದ್ರೆ ನಾನ್ HK ಬೇರೆ, HK ಬೇರೆ. ಅಂದ್ರೆ ಪರೀಕ್ಷೆಗೆ ಪ್ರತ್ಯೇಕ ದಿನಾಂಕವನ್ನು ನಿಗದಿ ಮಾಡ್ತಾ ಇದ್ರು. ಬಟ್ ಇಲ್ಲಿ ಒಂದೇ ದಿನಾಂಕದಂದು 2 ಪರೀಕ್ಷೆ ನಿಗದಿ ಮಾಡಿರುವಂತ ಅದ್ರ ಬಗ್ಗೆ ಕೂಡ ನಾವು ಕ್ಲಾರಿಟಿಯನ್ನು ಕೇಳಿದೀವಿ. ಅಂದ್ರೆ ಯಾವ ರೀತಿ ಅಥವಾ ಏನ್ ಮಾಡಿದೀರಾ, ಅಂದ್ರೆ ಅದನ್ನ ಸಪರೇಟ್ ಎಕ್ಸಾಮ್ ಮಾಡಿಸಿದ್ರೆ ಬೆಟರ್ ಅಂತ ತುಂಬಾ ಜನ ಆಸ್ಪಿರೆಂಟ್ಸ್ ಒಂದು ಒತ್ತಾಯ ಇತ್ತು. ಸೊ ಅದೊಂದು. ಆಮೇಲೆ ಇನ್ನೊಂದು ವಿಚಾರ ಅಂತಂದ್ರೆ, ಕೆಲವರು ಈಗ ನಮಗೆ ಟೆಕ್ನಿಕಲಿ ಪ್ರಾಬ್ಲಮ್ಸ್ ಬಂತು ಅಪ್ಲಿಕೇಶನ್ ಹಾಕೋಕೆ ಅಂದ್ರೆ ಸ್ವಲ್ಪ ದಿನಾಂಕವನ್ನ ಮುಂದೂಡಿಕೆ ಮಾಡ್ಕೊಡ್ತಾರ ಅಂತೆಲ್ಲ ಕೇಳಿದ್ರಿ. ಸೊ ಅದನ್ನು ಕೂಡ ನಾವು ಕೇಳಿದ್ವಿ. ಬಟ್ ಎಕ್ಸಾಮ್ ಪೋಸ್ಟ್ಪೋನ್ ಅನ್ನೋ ವಿಚಾರಕ್ಕೆ ನಮ್ದು ಕೂಡ ಸಪೋರ್ಟ್ ಇಲ್ಲ. ಬಟ್ ಒಂದು ವಿಷಯ ಅಂತಂದ್ರೆ, ಈಗ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗೆ ಆಲ್ಮೋಸ್ಟ್ ಗ್ರಾಮೀಣ ಭಾಗದ ಆಸ್ಪಿರೆಂಟ್ಸ್ ತುಂಬಾ ಜನ ಓದ್ತಾ ಇದ್ರಿ. ಅಂಡ್ ಕೆಲವರು ಪಾರ್ಟ್ ಟೈಮ್ ವರ್ಕ್ ಮಾಡ್ಕೊಂಡೆಲ್ಲ ಪ್ರಿಪರೇಷನ್ ಮಾಡ್ತಾ ಇದ್ರಿ. ಸೊ KSP ಅವರು ಮಾಡಿದ್ರೆ ಮಿನಿಮಮ್ 3 to 4 months ನಿಮ್ಗೆ ಅವಕಾಶ ಸಿಗ್ತಾ ಇತ್ತು. ಬಟ್ KA ಅವರು ನಿಮ್ಗೆ ಕಡಿಮೆ ಸಮಯ ಕೊಟ್ಟಿರೋದ್ರಿಂದ ಇದು ಒಂದು ರೀತಿ ಬರ್ಡನ್ ಇದೆ, ಇಲ್ಲ ಅಂತಲ್ಲ. ಬಟ್ ಆದ್ರೆ ಈಗ ನೋಟಿಫಿಕೇಶನ್ಸ್ ಆಗಿರಲಿಲ್ಲ ತುಂಬಾ ದಿನ ಆದ್ಮೇಲೆ. ಸೊ ಆಗಿರೋ ನೋಟಿಫಿಕೇಶನ್ಗೆ ನಾವು ಮತ್ತೆ ಮುಂದೂಡಿಕೆ ಮಾಡುವಂತದ್ದು, ಅದು ಸಮಸ್ಯೆ ಮಾಡುವಂತದ್ದು ನಮ್ಗೆ ಸಮಂಜಸ ಅನ್ಸಿಲ್ಲ ವೈಯಕ್ತಿಕವಾಗಿ. ಹಾಗಾಗಿ ನಾವು ಅವರು ಅದ್ರ ಬಗ್ಗೆ ನಾವು ಮುಂದೂಡಿಕೆ ಬಗ್ಗೆ ಕೇಳಿಲ್ಲ. ಬಟ್ ಇನ್ ಕೇಸ್ ಟೆಕ್ನಿಕಲಿ ಪ್ರಾಬ್ಲಮ್ ಆದ್ರೆ, ಸರ್ವರ್ ಏನಾದ್ರು ಆದ್ರೆ, ಸಮಸ್ಯೆಗಳಾದ್ರೆ, ಅಪ್ಲಿಕೇಶನ್ ಡೇಟ್ ಎಕ್ಸ್ಟೆಂಡ್ ಆದ್ರೆ ಸ್ವಲ್ಪ ನಿಮ್ಗೆ ಅವಕಾಶ ಸಿಗುತ್ತೆ. ಬಟ್ ಇರೋ ಸಮಯದಲ್ಲಿ ಚೆನ್ನಾಗಿ ಪ್ರಿಪೇರ್ ಆಗಿ. ನಾವು ಅದನ್ನು ಕೂಡ ಕೇಳಿದ್ವಿ. ಈ ರೀತಿ ಆಯ್ತು ಸರ್, KSP ಅಲ್ಲಿ ಈ ತರ ಮಾಡ್ತಾ ಇದ್ರು, ಬಟ್ KA ಕಡಿಮೆ ಸಮಯ ಕೊಟ್ಟಿದೆ. ಸೊ ನೋಡಿ, ಅವಕಾಶ ಮಾಡ್ಕೊಡ್ತೀನಿ ಅಂದ್ರೆ ಇನ್ ಕೇಸ್ ಈ ತರ ಪ್ರಾಬ್ಲಮ್ ಬಂದ್ರೆ ಮಾಡಿ, ಉದ್ದೇಶಪೂರ್ವಕವಾಗಿ ಪೋಸ್ಟ್ಪೋನ್ ಮಾಡಿ ಅನ್ನುವಂಥದ್ದು ನಾವೇನು ಕೇಳಲ್ಲ. ಬಟ್ ಆದ್ರೂ ಮಾಡಿದ್ರು ಒಳ್ಳೇದು, ಮಾಡದೇ ಇದ್ರು ಒಳ್ಳೇದು. ಒಟ್ಟಿನಲ್ಲಿ ನೀವು ಪ್ರಿಪರೇಷನ್ ಮಾಡ್ಕೊಂಡು ಎಕ್ಸಾಮ್ ಬರೀರಿ. ಕಾರಣ ಇದಾದ್ಮೇಲೆ ಇನ್ನಷ್ಟು ನೋಟಿಫಿಕೇಶನ್ಸ್ ಇದೆ. ಈಗ KA ಇಂದ VAO ಆಗಿರ್ಬೋದು, ಬೇರೆ ಬೇರೆ ಎಕ್ಸಾಮ್ಸ್ ಆಗೋದಿದೆ ನೋಟಿಫಿಕೇಶನ್ಸ್. ಸೊ ಅದ್ರ ಕಡೆ ಕಾನ್ಸಂಟ್ರೇಟ್ ಮಾಡಿ. ಅಂಡ್ ಇದ್ರ ಬಗ್ಗೆ ಈಗ ಸದ್ಯಕ್ಕೆ ಇರೋದು ಹಿಂಗಿದೆ. ಅಂಡ್ KSRP CRDR ಕೂಡ ಅಷ್ಟೇ. ಅದನ್ನು ಕೂಡ ನಾವು ಇನ್ನೊಂದು ಕೆಲವೇ ದಿನಗಳಲ್ಲಿ ಅಂದ್ರೆ ಪೊಲೀಸ್ ನೇಮಕಾತಿ ವಿಭಾಗಕ್ಕೆ ಭೇಟಿ ಕೊಟ್ಟು, ಸೊ ಅದ್ರ ಬಗ್ಗೆ ಕೂಡ ಕ್ಲಾರಿಟಿಯನ್ನು ತಗೊಳ್ತೀವಿ. ಅಂದ್ರೆ ಯಾವಾಗ ನೋಟಿಫಿಕೇಶನ್ ಆಲ್ಮೋಸ್ಟ್ ಹೇಳಿದ್ರು ಅವ್ರು ಇದೇ ವಾರ ಅಂತ. ಬಟ್ ಇನ್ನೂ ಕೂಡ ಅಧಿಸೂಚನೆ ಹೊರಬಂದಿಲ್ಲ. ಅಟ್ಲೀಸ್ಟ್ ತುಂಬಾ ಜನ ಸ್ಟೂಡೆಂಟ್ಸ್ ಕೇಳ್ತಾ ಇರೋದೇನಂದ್ರೆ, KSRP CRDR ಗಾದ್ರೂ ಅವಕಾಶ ಸಿಗುತ್ತಾ ಅಥವಾ ಅದನ್ನು KSP ಮಾಡುತ್ತಾ ಅಂತ. ಅದು ಕ್ಲಾರಿಟಿ ಆಲ್ಮೋಸ್ಟ್ ಈಗ ಸಿವಿಲ್ KA ಅವರು ಮಾಡಿರೋದ್ರಿಂದ ಅದನ್ನು ಕೂಡ ಆಲ್ಮೋಸ್ಟ್ KA ಅವರೇ ಮಾಡ್ತಾರೆ. ಇಷ್ಟು ಪ್ರಶ್ನೆಗಳಿಗೆ ನಾವು ಕೇಳಿದ್ವಿ. ಆಮೇಲೆ HK ನಾನ್ HK ಎಕ್ಸಾಮ್ ಡೇಟ್ ಅದು ತುಂಬಾ ಇಶ್ಯೂ ಇದೆ. ಅಂದ್ರೆ ಒಂದೇ ದಿನ ಮಾಡ್ತಾ ಇರೋದ್ರಿಂದ ಮತ್ತೆ ನಮಗೆ KSP ರೀತಿ ಮಾಡಬೇಕಾಗಿತ್ತು ಅಂತೆಲ್ಲ ಕೇಳಿದ್ರಿ. ಅಂಡ್ ಇವೆಲ್ಲ ಒಂದು ಮನವಿಗಳನ್ನು ನಾವಿವತ್ತು KA ಡೈರೆಕ್ಟರ್ ಅಂತ ಪ್ರಸನ್ನ ಕುಮಾರ್ ಸರ್ಗೆ ನಮ್ಮ ಒಂದು ಮನವಿಗಳನ್ನು ಕೊಟ್ಟಿದ್ದೀವಿ. ಸೊ ನೋಡೋಣ ಇದ್ರ ಬಗ್ಗೆ ಏನ್ ಇದು ಮಾಡ್ತಾರೆ, ನಾವು ಫಾಲೋ ಅಪ್ ಮಾಡ್ತೀವಿ ಕಂಟಿನ್ಯೂ ಆಗಿ. ಅಂಡ್ ಇಷ್ಟೊಂದು ಪೊಲೀಸ್ ನೇಮಕಾತಿ ಕುರಿತು ಮಾಹಿತಿ ಇದೆ.